ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾನು ಅಪ್ಡೇಟ್ಗೆ ಸ್ವಾಗತ. ಹೇಳ್ತಾ ಇನ್ನೇನು ಇಲ್ಲಿ ಅಗ್ನಿ ಪರೀಕ್ಷೆ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿ ನೂರಾರು ಜನರು ಇಲ್ಲಿ ಮಿಡಲ್ ಕ್ಲಾಸ್ ಜನರು ಬಂದಿದ್ದಾರೆ. ಅದರಲ್ಲಿ ಕೇವಲ ಅಂದರೆ 60 ಜನಗಳಲ್ಲಿ ಕೇವಲ 5-6 ಜನಗಳನ್ನು ಸೆಲೆಕ್ಟ್ ಮಾಡೋದು ಅಷ್ಟೇ. ಅದರಲ್ಲಿ ಸಾಕಷ್ಟು ಒಂದು ಕಾಮನ್ ಪೀಪಲ್ಗಳು ಬಂದಿದ್ದಾರೆ. ಅದರಲ್ಲಿ ಜಡ್ಜ್ ಮಾಡೋದು ವಿನಯ್ ಮತ್ತು ಚಂದನ್ ಶೆಟ್ಟಿ ಮತ್ತು ಶ್ರುತಿ ಮೇಡಮ್ ಮತ್ತು ಇಲ್ಲಿ ಸಂಗೀತ ಅವರು ಬರ್ತಾರೆ. ಒಬ್ಬರಿಗೆ ಇಲ್ಲಿ ಹೇಳ್ತಾರೆ, ನಾನು ವರ್ಲ್ಡ್ ರೆಕಾರ್ಡ್ ಪ್ರಶಸ್ತಿ ಪಡೆದಿದ್ದೀನಿ ಅಂದಾಗ ಆ ಸರ್ಟಿಫಿಕೇಟ್ನ ಈ ಒಂದು ಬಿಗ್ ಬಾಸ್ ಮನೆ ಅಂತಂದರೆ ಈ ಒಂದು ಪ್ರಮಾಣ ಪತ್ರನ ಹರಿತೀರಾ ಅಂದಾಗ ಆ ಸರ್ಟಿಫಿಕೇಟ್ನ ಆ ಒಂದು ವ್ಯಕ್ತಿ ಹರಿದೇ ಬಿಡ್ತಾರೆ. ಸೆಲೆಕ್ಟೆಡ್ ಅಂತಂದು ಸಂಗೀತ ಅವರು ಸೆಲೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಒಬ್ಬರು ಇಲ್ಲಿ ವಿನಯ್ ಅವರು ಹೇಳ್ತಾರೆ, ಇಲ್ಲಿ ನೀವು ತಲೆ ಬೋಳಿಸ್ಬೇಕು ಅಂತಂದಾಗ ತಲೆಯನ್ನು ಬೋಳ್ಸೇ ಬಿಡ್ತಾರೆ ಆ ಒಂದು ವ್ಯಕ್ತಿ. ಅದನ್ನು ಏನೆಲ್ಲ ಟಾಸ್ಕ್ ಕೊಡ್ತಾರೆ ಇಲ್ಲಿ ಅವರ ಒಂದು ಬೆನ್ನಿಗೆ ಇಲ್ಲಿ ಚೂರಿ ಹಾಕ್ತಾ ಇದ್ದಾರೆ. ಹಾಗೆ ಇಲ್ಲಿ ಇನ್ನೊಬ್ಬರು ಲೇಡೀಸ್ ಬರ್ತಾರೆ, ಇಲ್ಲಿ ನೀವು ಸಗಣಿಯದ್ದು ಫೇಸ್ ಪ್ಯಾಕ್ ಹಾಕೋಬೇಕು ಅಂತಂದು ಒಬ್ರು ಹೇಳ್ತಾರೆ. ಇಲ್ಲಿ ಶ್ರುತಿಯವ್ರು ಹೇಳಿದಾಗ ಇಲ್ಲಿ ಸಗಣಿ ಅಂತನೂ ನೋಡಿದೆ, ಇಲ್ಲಿ ಫೇಸ್ ತುಂಬ ಎಲ್ಲ ಇಲ್ಲಿ ಸಗಣಿ ಪ್ಯಾಕ್ ಅಂದರೆ ಸಗಣಿಯದ್ದು ಎಲ್ಲ ಒಂದು ಹಾಕ್ಕೊಂಡ್ಬಿಡ್ತಾರೆ. ಅಷ್ಟು ಸ್ಮೆಲ್ ಇರ್ತದೆ. ಆದರೂ ಕೂಡ ನಾನು ಬಿಗ್ ಬಾಸ್ನಲ್ಲಿ ಇಲ್ಲಿ ಹೋಗಬೇಕು, ಎಲ್ಲರ ಜನರ ಮನಸ್ಸನ್ನು ಗೆಲ್ಲಬೇಕು, ಒಂದು ಬಿಗ್ ಕನಸಿರುತ್ತದೆ. ಮಿಡಲ್ ಕ್ಲಾಸ್ದವರು ಇಲ್ಲಿ ಸ್ಟೇಜ್ ಮೇಲೆ ಹತ್ತೋಕೆ ದೊಡ್ಡ ಒಂದು ಕನಸಿರುತ್ತದೆ. ನಾವು ಟಿ ವಿನಲ್ಲಿ ಬರಬೇಕು, ಶೋನಲ್ಲಿ ಬರಬೇಕು ಅಂಥದ್ರಲ್ಲಿ ದೊಡ್ಡ ಒಂದು ಅಪರ್ಚುನಿಟಿ ನಮ್ಮ ಒಂದು ಮುಂದೆ ಬಂದಿದೆ ಅಂದರೆ ಅದನ್ನು ನನಸು ಮಾಡಬೇಕು ಅಂತಂದು ಸಾಕಷ್ಟು ಅದನ್ನು ಫೇಸ್ ಪ್ಯಾಕ್ ಹಾಕೊಂಡೇ ಬಿಡ್ತಾರೆ. ಅವರನ್ನು ಸೆಲೆಕ್ಟ್ ಮಾಡ್ತಾರೆ. ಹಾಗೆ ಇಲ್ಲಿ ಶ್ರುತಿಯವರು ಕೂಡ ಟಾಸ್ಕ್ ಕೊಡ್ತಾರೆ ಮತ್ತು ಇಬ್ಬರು ಹುಡುಗಿಯರಿಗೆ ಬೈದು ಬಿಡ್ತಾರೆ, ನೀವೆಲ್ಲ ಬಿಗ್ ಬಾಸ್ ಮನೆಗೆ ಬಂದರೆ ಏನಾಗುತ್ತೆ, ನೀವು ಬಿಗ್ ಬಾಸ್ ಮನೆಯಲ್ಲಿ ಬರಲು ಹರ್ರರಾ ಅಂತಂದು ಕ್ವಶನ್ ಮಾಡ್ತಾರೆ. ಇನ್ನೊಬ್ಬರು ವಿನಯ್ ಅವರು ಇಲ್ಲಿ ಜಡ್ಜ್ ಮಾಡ್ತಾ ಇರ್ತಾರೆ. ಅವಾಗ ಅಮುಕು ಡುಮುಕು ಅಂತ ನಿಮಗೆ ಗೊತ್ತಿರ್ಬೋದು, ಮಂಜು ಅವರು ಬಂದಿರ್ತಾರೆ. ಇಲ್ಲಿ ಡ್ಯಾನ್ಸ್ ಮಿಮಿಕ್ರಿ ಮಾಡ್ತಾ ಇರ್ತಾರೆ. ನೀವು ಇಲ್ಲಿ ಸಂಗೀತನ ಇಂಪ್ರೆಸ್ ಮಾಡು ಅಂತಂದು ವಿನಯ್ ಗೌಡ ಅವರು ಇಲ್ಲಿ ಅಮುಕು ಡುಮುಕು ಮಂಜು ಅಂತ ನಿಮ್ಗೆ ಗೊತ್ತಿರ್ಬೋದು. ಸಾಕಷ್ಟು ಒಂದು ಇನ್ಸ್ಟಾಗ್ರಾಮ್ದಲ್ಲಿ ಅವರು ಟ್ರೆಂಡಿಂಗ್ನಲ್ಲೇ ಇದ್ದಾರೆ. ಅಂದರೆ ರೀಲ್ಸ್ ಮಾಡ್ತಾ ಪಬ್ಲಿಷ್ ಮಾಡ್ತಾ ಇದ್ದಾರೆ. 135 K ಫಾಲೋವರ್ಸ್ ಇದ್ದಾರೆ. ಅವರು ನಾನು ಇಲ್ಲಿ ಯಾರಿಗೂ ಇಂಪ್ರೆಸ್ ಮಾಡೋಕೆ ಬಂದಿಲ್ಲ, ನಾನು ಹೇಗಿದ್ದೀನೋ ಹಾಗೆ ಇರ್ತೀನಿ ಅಂದಾಗ, ಹಾಗಾದರೆ ಮುಚ್ಕೊಂಡು ಇಲ್ಲಿಂದ ಹೊರಟೋಗು ಅಂದಾಗ, ಇಲ್ಲಿಂದ ಹೊರಟು ಆದಮೇಲೆ ಇಲ್ಲಿ ನಿಮ್ಮ ಅವಶ್ಯಕತೆ ಬೇಡ, ಇಲ್ಲಿಂದ ಹೊರಟೋಗು ಅಂತಂದು ವಿನಯ್ ಅವರು ಖಡಾಖಂಡಿತವಾಗಿ ಹೇಳಿಬಿಡ್ತಾರೆ. ಅವಾಗ ಮಂಜು ಅವರಿಗೆ ಅಸಹ್ಯ ಆಗುತ್ತೆ. ಆದರೂ ಕೂಡ ಇಲ್ಲಿ ಚಾಲೆಂಜ್ ಅಂತಂದು ಕೊಟ್ಟಿರ್ತಾರೆ, ಅದನ್ನು ಮಾಡೋಕ್ಕೆ ಇವ್ರಿಗೇನು. ಆದರೆ ಮಂಜುನು ಕೂಡ ಇಲ್ಲಿ ಒಂದು ಗತಿ ಇರುತ್ತದೆ, ನಾನು ಯಾಕೆ ಇಂಪ್ರೆಸ್ ಮಾಡೋಕ್ಕೆ ಬರಬೇಕು ಅಂತಂದು ಬೇರೆದವರು ಹೇಗೆ ಸೀಸನಲ್ಲಿ ಇಲ್ಲಿ ಡೈಲಾಗ್ ಹೇಳಿದರೆ ಇಲ್ಲಿ ಸೆಲೆಕ್ಟ್ ಮಾಡ್ತಾರೆ ಅಂತಂದು ಅವನ ಭ್ರಮೆ ಇತ್ತು, ಏನಿತ್ತು, ಫುಲ್ ಅಸಹ್ಯ ಮಾಡ್ತಾರೆ. ವಿನಯ್ ಅವರು ಕೂಡ ಅಷ್ಟೊಂದು ಅಸಹ್ಯ ಮಾಡಬಾರ್ದಿತ್ತು, ಇಲ್ಲಿ ಹೋಗು, ನಮಗೂ ಕೂಡ ನೀನು ಬೇಡ ಅಂತಂದು ಅವ್ರಿಗೆ ಇನ್ಸರ್ಟ್ ಮಾಡಿಬಿಡ್ತಾರೆ. ಇಷ್ಟೆಲ್ಲ ಜನರನ್ನ ಸರಿಸಿರ್ತಾರೆ. ಆದರೆ ಇಲ್ಲಿ ಟಾಸ್ಕ್ ಅಂತಂದ್ರೆ ಬಂದರೆ ಟಾಸ್ಕ್ ಥರನೇ ಆಡಬೇಕು, ಆದರೆ ಎಮೋಷ್ನಲ್ ಆಗಿ ಅವರನ್ನ ಇಲ್ಲಿ ಇನ್ಸರ್ಟ್ ಮಾಡಬಾರ್ದು. ಅಷ್ಟೊಂದು ದೊಡ್ಡ ವೇದಿಕೆ ಅವ್ರ ಕನಸಿರುತ್ತದೆ. ಅವ್ರ ಅಪ್ಪ ಅಮ್ಮನೂ ಕೂಡ ಕುತ್ಕೊಂಡು ನೋಡ್ತಾ ಇರ್ತಾರೆ, ನನ್ನ ಮಗ ಇವಾಗ ಟಿ ವಿಯಲ್ಲಿ ಬರ್ತಾನೆ ಅಂತಂದು ಸಾಕಷ್ಟು ಜನರಿಗೆ ಹೇಳಿರ್ತಾರೆ. ಆದರೆ ಈ ಥರ ಅಸಹ್ಯ ಮಾಡಿದರೆ ಅವರು ಒಂದು ಫ್ಯೂಚರ್ ಆಗಲಿ ಎಲ್ಲನೂ ಕೂಡ ಪಬ್ಲಿಷ್ ಆಗುತ್ತದೆ. ಅವರ ಒಂದು ವ್ಯಕ್ತಿತ್ವಕ್ಕೆ ಧಕ್ಕೆ ಉಂಟಾಗುತ್ತದೆ. ಅವರು ಇನ್ಫ್ಲೂಯೆನ್ಸರ್ ಕೂಡ ಇದ್ದಾರೆ. ಆ ಮಂಜು ಅವರು ಇನ್ಸರ್ಟ್ ಆಗಿಬಿಟ್ಟಿದೆ. ಕಡೆಯದಾಗಿ ಅವನು ಹೋಗೇ ಬಿಡ್ತಾನೆ. ಇಲ್ಲಿ ಅಗ್ನಿ ಪರೀಕ್ಷೆ ಅಂದರೆ ವಿನಯ್ ಅವರು ಮತ್ತು ಶ್ರುತಿಯವರು ಸಂಗೀತ ಚಂದನ್ ಶೆಟ್ಟಿ ಅವರು ಈ ಥರ ಮಾಡಬೇಕು ಅಂತಂದು ಉದ್ದೇಶಕ್ಕೋಸ್ಕರ ಅಲ್ಲ. ಅಗ್ನಿ ಪರೀಕ್ಷೆ ಅದೇ ರೀತಿ ಇರುತ್ತದೆ. ಇದೇ ರೀತಿ ನೀವು ಟಾಸ್ಕನ್ನು ಬೇರೆದವ್ರಿಗೆ ಈ ಥರ ಹೇಳಬೇಕು, ಅವ್ರು ಮಾಡಿದರೆ ಸೆಲೆಕ್ಟ್ ಆಗ್ತಾರೆ ಅಂತಂದು ಅವ್ರಿಗೆ ಹೇಳಿರ್ತಾರೆ. ಹೊರತು ಅವರು ಪರ್ಸ್ನಲ್ ಆಗಿ ಯಾವ ಒಂದು ವ್ಯಕ್ತಿಗೂ ಕೂಡ ಇಲ್ಲಿ ಚುಚ್ಚು ಮಾತಿಗೆ ಇನ್ಸರ್ಟ್ ಆಗಿ ಮಾಡೋ ಥರ ಆಗಿರುವುದಿಲ್ಲ. ಅದು ಎಲ್ಲ ಪ್ರೊಡ್ಯೂಸರು ಮತ್ತು ಎಲ್ಲ ಒಂದು ಮೆಂಬರ್ಶಿಪ್ ಅವರೇ ಹೇಳ್ಕೊಟ್ಟಿರ್ತಾರೆ. ಈ ಥರ ಇಲ್ಲಿ 60 ಜನ ಮಿಡಲ್ ಕ್ಲಾಸ್ ಒಂದು ಜನರು ಬಂದಿರ್ತಾರೆ. ಅದರಲ್ಲಿ ಕೇವಲ ಅಂದರೆ 6-7 ಜನರನ್ನು ಮಾತ್ರ ಸೆಲೆಕ್ಟ್ ಮಾಡ್ತಾರೆ. ಇನ್ನು ಕೇವಲ ಒಬ್ಬರನ್ನ ಸೆಲೆಕ್ಟ್ ಮಾಡಿದ್ದು ನಮಗೆ ಗೊತ್ತಾಗಿದೆ. ಇನ್ನು ಯಾರೆಲ್ಲ ಸೆಲೆಕ್ಟ್ ಆಗ್ತಾರೆ, ಅಷ್ಟೊಂದು ಸಾವಿರಾರು ಒಂದು ಜನರ ಮಧ್ಯೆ ಸೆಲೆಕ್ಟ್ ಆಗೋದು ಅಂದರೆ ಸಾಮಾನ್ಯ ವಿಷಯ ಅಲ್ಲ. ಆದಷ್ಟು ಬೇಗನೆ ಕೇವಲ ಇನ್ನು 7 ದಿನಗಳಲ್ಲಿ ಬಿಗ್ ಬಾಸ್ ಸೀಸನ್ 13 ಸ್ಟಾರ್ಟ್ ಆಗುತ್ತದೆ. ನಾವು ಕೂಡ ಕಾಯ್ತಾ
ಇದ್ದೀವಿ. ನೀವು ಕೂಡ ಇಲ್ಲಿ ಕಾಯ್ತಾ ಇದ್ದೀರಾ ಅಂತ ನಮಗೆ ಗೊತ್ತು. ಯಾರು ಕಂಟೆಸ್ಟೆಂಟ್ ಬರಬೇಕು, ಹಾಗೆ ಯಾರೆಲ್ಲ ಬಂದರೆ ನಿಮಗೆ ಒಳ್ಳೆಯದು ಅಂತಂದು ಕಮೆಂಟ್ ಮಾಡಿ. ಹಾಗೆ ನಮ್ಮ ಒಂದು ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.